ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹಂಗಾಮಿ ಸರ್ಕಾರದ ಆಡಳಿತ ಕೊನೆಗೊಂಡು ಅಲ್ಲೊಂದು ಚುನಾಯಿತ ಸರ್ಕಾರ ರಚನೆಯಾಗೋ ಕಾಲ ಹತ್ತಿರ ಬಂದಿದೆ. ಅಲ್ಲಿ ಇದೇ ಫೆಬ್ರವರಿ 12ನೇ ತಾರೀಕು ಮತದಾನ ನಡೆಯುತ್ತೆ. ಈ ಚುನಾವಣೆಗಳು ಬಾಂಗ್ಲಾದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಲಿವೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಅಲ್ಲಿನ ಜನ ಈ ಬಾರಿ ಯಾವ ಸರ್ಕಾರವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಅಲ್ಲಿನ ರಾಜಕೀಯ ವಿಶ್ಲೇಷಕರು, ತಜ್ಞರು ಹೇಳ್ತಾ ಇರೋದೇನು ಮತ್ತು ಅಲ್ಲಿ ಯಾವ ಸರ್ಕಾರ ರಚನೆ ಆದ್ರೆ ಭಾರತಕ್ಕೆ ಅನುಕೂಲ ಆಗುತ್ತೆ, ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, 2023 ಆಗಸ್ಟ್ ತಿಂಗಳಲ್ಲಿ ಬಾಂಗ್ಲಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನೋಡ್ತು. ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಹಸೀನಾ ಸರ್ಕಾರವನ್ನ ಜೆನ್ ಝಿ ಪ್ರತಿಭಟನೆಗಳು ಪದಚ್ಯುತಗೊಳಿಸಿದ್ವು. ಆಕೆ ದೇಶ ಬಿಟ್ಟು ಪಲಾಯನ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಓಡಿದ ಹಸೀನಾ ಭಾರತಕ್ಕೆ ಬಂದ್ರು. ಇಲ್ಲಿ ಆಕೆಗೆ ಆಶ್ರಯವನ್ನು ಕೊಡಲಾಯಿತು. ಆನಂತರ ಅಲ್ಲಿಗೆ ಅಮೆರಿಕದ ಕೈಗೊಂಬೆ ಯೂನಸ್ ಬಂದಾಯಿತು. ವಿದ್ಯಾರ್ಥಿ ಮುಖಂಡರು ಅಂತ ಕರೆಸ್ಕೊಳ್ತಾ ಇದ್ದ ಆ ಗಲಭೆಗಳ ಹಿಂದಿದ್ದ ನಾಯಕರನ್ನ ಒಳಗೊಂಡ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಒಂದು ಅಲ್ಲಿ ರಚನೆ ಆಯಿತು. ಬಾಂಗ್ಲಾದಲ್ಲಿ ಬದಲಾವಣೆಗಳನ್ನು ತರೋ ಮಾತಾಡ್ತಲೇ ಆತ 1.5 ವರ್ಷ ಕಳೆದುಬಿಟ್ಟ. ಈಗ ದೇಶದ ಒಳಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒತ್ತಡಗಳು ಶುರುವಾದ ಕಾರಣ ಬಾಂಗ್ಲಾದಲ್ಲಿ ಕಡೆಗೂ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆಯಾಗಿವೆ. ಫೆಬ್ರವರಿ 12ನೇ ತಾರೀಕು ಮತದಾನ ನಡೆಯುತ್ತೆ. ಅಲ್ಲಿ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸೋದಕ್ಕೆ ಸಾಕಷ್ಟು ಸಿದ್ಧತೆಗಳು ನಡೆದಿವೆ. ಸಾಮಾನ್ಯವಾಗಿ ಹಿಂದೆಲ್ಲ ಅಲ್ಲಿ 2 ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಕಾಣ್ತಾ ಇತ್ತು. ಉಳಿದ ಪಕ್ಷಗಳು ಅಲ್ಲಿ ಹಾಗೆ ಇದ್ದು ಇಲ್ಲದಂತೆ ಚುನಾವಣೆಯಲ್ಲಿ ಕಾಣಿಸ್ಕೊಳ್ತಾ ಇದ್ವು. ಆದರೆ ಈ ಬಾರಿ ಒಂದು ಪುರಾತನ ಪಕ್ಷ ಅಲ್ಲಿಲ್ಲ. ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಅನ್ನ ಚುನಾವಣಾ ಆಯೋಗ ಅಮಾನ್ಯಗೊಳಿಸಿದೆ. ಹೀಗಾಗಿ ಅವಾಮಿ ಲೀಗ್ನ ಪ್ರಮುಖ ಪ್ರತಿಸ್ಪರ್ಧಿ ಹಾಗೂ ಈ ಹಿಂದೆ ಸಾಕಷ್ಟು ಬಾರಿ ಬಾಂಗ್ಲಾದ ಆಡಳಿತವನ್ನು ಕೂಡ ನಡೆಸಿದ್ದ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಪ್ರಮುಖ ಪಕ್ಷವಾಗಿ ಅಲ್ಲಿ ಕಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಗಲಭೆಗಳು, ಹಸೀನಾ ಸರ್ಕಾರದ ಪದಚ್ಯುತಿ, ಇದೆಲ್ಲದಕ್ಕೆ ಕಾರಣ ಆದ ಸೋಕಾಲ್ಡ್ ವಿದ್ಯಾರ್ಥಿಗಳು ತಮ್ಮದು ಒಂದು ಪಕ್ಷನ ಕಟ್ಟಿಕೊಂಡಿದ್ದಾರೆ. ಅದರ ಹೆಸರು ನ್ಯಾಷನಲ್ ಸಿಟಿಸನ್ಸ್ ಪಾರ್ಟಿ. ಅವರಿಗೆ ಚುನಾವಣೆ, ರಾಜಕೀಯ ಇದ್ಯಾವುದರ ಅನುಭವ ಇಲ್ಲ. ಹೀಗಾಗಿ ಜಮಾತಿ ಇಸ್ಲಾಮಿ ಬಾಂಗ್ಲಾದೇಶ ಸೇರಿದಂತೆ 11 ಪಕ್ಷಗಳ ಕೂಟದಲ್ಲಿ ಈ NCP ಕೂಡ ಸೇರ್ಪಡೆಯಾಗಿದೆ. ಹಾಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಬಾಂಗ್ಲಾದೇಶ್, ನ್ಯಾಷನಲ್ ಡೆಮೊಕ್ರೆಟಿಕ್ ಪಾರ್ಟಿ, ಜಾತೀಯ ಪಾರ್ಟಿ, ಹೀಗೆ ಒಂದಷ್ಟು ಪಕ್ಷಗಳು ಕೂಡಿ ಅಲ್ಲಿ ಮತ್ತೊಂದು ಕೂಟವನ್ನು ಮಾಡಿಕೊಂಡಿವೆ. ಇನ್ನು ಅವಾಮಿ ಲೀಗ್ ಅಲ್ಲಿಂದ ಸಂಪೂರ್ಣವಾಗಿ ನಾಶ ಏನಾಗಿಲ್ಲ. ಅಲ್ಲಿ ಪಕ್ಷ ಇಲ್ಲ, ಆದ್ರೆ ಅದರ ಕಾರ್ಯಕರ್ತರು, ನಾಯಕರು ಎಲ್ಲ ಅಲ್ಲೇ ಇದ್ದಾರೆ. ಅವರು ಅವಾಮಿ ಲೀಗ್ ಅಲ್ಲಿಲ್ಲ, ಬದಲಿಗೆ ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚಿ ಹೋಗಿದ್ದಾರೆ ಮತ್ತು ತಮ್ಮ ಸ್ವಂತ ಅಸ್ತಿತ್ವ ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಹಾಗೆ ಬಾಂಗ್ಲಾದೇಶದ ಸಂಸತ್ತಿನ 300 ಸ್ಥಾನಗಳಿಗೆ ಮತದಾನ ನಡೆಯುತ್ತೆ. ಅಲ್ಲಿ ಇನ್ನೊಂದು 50 ಸ್ಥಾನಗಳು ಮಹಿಳೆಯರಿಗೆ ಮೀಸಲಿವೆ. ಅವನ್ನ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಅಲ್ಲಿ ಹಂಚಿಕೆ ಮಾಡಲಾಗುತ್ತೆ. ಅಂದ್ರೆ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬೀಳುತ್ತವೆ ಅನ್ನೋದರ ಮೇಲೆ ಈ 50 ಮೀಸಲು ಕ್ಷೇತ್ರಗಳನ್ನ ಆಯಾ ಪಕ್ಷಗಳಿಗೆ ಹಂಚಿಕೆ ಮಾಡ್ತಾರೆ. ಇನ್ನು ಈಗ ಚುನಾವಣೆಯ ಅಂತಿಮ ಕಣದಲ್ಲಿ 1981 ಮಂದಿ ಅಭ್ಯರ್ಥಿಗಳಿದ್ದಾರೆ. ಸುಮಾರು 12.25 ಕೋಟಿ ಮತದಾರರು ತಮ್ಮ ಮತಗಳನ್ನು ಚಲಾವಣೆ ಮಾಡ್ತಾರೆ. ಅದಕ್ಕಾಗಿ 2,44,739 ಪೋಲಿಂಗ್ ಬೂತುಗಳನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಕೂಡ ಭಾರತದಲ್ಲಿ ನಡೆದ ಹಾಗೆ ಚುನಾವಣೆಗಳು ನಡೆಯುತ್ತವೆ. ಅಲ್ಲಿ ಯಾವ ಅಭ್ಯರ್ಥಿಗೆ ಹೆಚ್ಚು ಮತಗಳು ಬರುತ್ತೋ ಆತ ಗೆಲ್ತಾನೆ. ಯಾವ ಪಕ್ಷದ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತೆ. ಇನ್ನು ಈ ಬಾರಿಯ ಚುನಾವಣೆ ಜೊತೆಗೆ ಅಲ್ಲಿ ಸಂವಿಧಾನವನ್ನ ಬದಲಿಸೋದಕ್ಕೆ ಕೂಡ ಜನಮತ ಸಂಗ್ರಹಣೆ ನಡೀತಾ ಇದೆ. ಅದಕ್ಕೂ ಅಲ್ಲಿ ಬ್ಯಾಲೆಟ್ ಇದೆ. ಸಂವಿಧಾನ ಬದಲಾವಣೆ ಬೇಕಾ ಬೇಡವಾ ಅನ್ನೋದಕ್ಕೆ ಕೂಡ ಜನ ಮತ ಚಲಾಯಿಸಬೇಕು. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಇಷ್ಟು ದಿನ ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇರಲಿಲ್ಲ ಅನ್ನೋ ಆರೋಪಗಳಿದ್ವು. ಹಸೀನಾ ಅಥವಾ ಖಲೀದಾ ಜಿಯಾ ಯಾರ ಸರ್ಕಾರ ಇದ್ರೂ ಕೂಡ ಚುನಾವಣೆಗಳು ಪಾರದರ್ಶಕವಾಗಿ ನಡೀತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಲೇ ಇರ್ತಾ ಇದ್ವು. ಈ ಬಾರಿ ಇರೋದು ಹಂಗಾಮಿ ಸರ್ಕಾರ. ಯೂನಸ್ಗೆ ಆತನದ್ದೇ ಅಂತ ಯಾವ ಪಕ್ಷನೂ ಇಲ್ಲ. ಆತ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿಲ್ಲ. ಆದರೆ ಜಮಾತ್ ಹಾಗೂ NCP ಕೂಟದ ಬಗ್ಗೆ ಯೂನಸ್ಗೆ ಒಲವಿದೆ ಅನ್ನೋದು ಸುಳ್ಳು ಕೂಡ ಅಲ್ಲ. ಹೀಗಾಗಿ ಈ ಬಾರಿಯ ಚುನಾವಣೆಗಳು ಹೇಗೆ ನಡೆಯುತ್ತವೆ ಅನ್ನೋ ಬಗ್ಗೆ ಕುತೂಹಲ ಅಂತೂ ಇದ್ದೇ ಇದೆ. ಹಾಗೆ ಈ ಬಾರಿಯ ಬಾಂಗ್ಲಾದ ಜನರ ಆಯ್ಕೆ ಯಾರು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಜನ ಕಾತರದಿಂದ ನೋಡ್ತಾ ಇದ್ದಾರೆ.
ಗೆಳೆಯರೆ, ಇಲ್ಲಿ ಬಾಂಗ್ಲಾದೇಶದಲ್ಲಿನ ಚುನಾವಣಾ ಸಮೀಕ್ಷೆಗಳು ಹಾಗೂ ಅಲ್ಲಿನ ತಜ್ಞರ ಒಲವು ಕಾಣಿಸ್ತಾ ಇರೋದು BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷದ ಕಡೆಗೆ. ಅಲ್ಲಿನ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಸೇನಾಧಿಕಾರಿ ಜಿಯಾವುರ್ ರೆಹಮಾನ್ ಸ್ಥಾಪಿಸಿದ ಪಕ್ಷ ಅದು. ಆತನ ಪತ್ನಿ ಖಲೀದಾ ಜಿಯಾ ಅದೇ ಪಕ್ಷವನ್ನು ಮುನ್ನಡೆಸಿದ್ರು. ಬಾಂಗ್ಲಾದ ಪ್ರಧಾನಿ ಕೂಡ ಆಗಿದ್ರು. ಹಸೀನಾ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳ ಮೇಲೆ ಜೈಲು ಸೇರಿದ್ದ ಖಲೀದಾ ಜಿಯಾ ಈಗ ಬದುಕಿಲ್ಲ, ಆಕೆ ಸಾವಿಗೀಡಾಗಿದ್ದಾರೆ. ಇನ್ನು ಸಾಕಷ್ಟು ವರ್ಷಗಳ ಕಾಲ ದೇಶದಿಂದ ಹೊರಗಿದ್ದ ಖಲೀದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ವಾಪಸ್ ಬಂದಿದ್ದಾರೆ. ಪಕ್ಷದ ಚುಕ್ಕಾಣಿಯನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಆತನನ್ನ ಅಲ್ಲಿ ಸ್ವಾಗತಿಸಿದ ರೀತಿ, ಆತನ ರ್ಯಾಲಿಗಳಿಗೆ ಸೇರ್ತಾ ಇರೋ ಜನ, ಆತನ ತಾಯಿಯ ಸಾವಿನ ಬಗ್ಗೆ ಉಂಟಾಗಿರೋ ಸಿಂಪತಿ, ಇದೆಲ್ಲವನ್ನ ಗಮನಿಸಿದ್ರೆ BNP ಬಾರಿ ಗೆದ್ದು ಬಂದ್ಬಿಡುತ್ತೆ ಅಂತ ಅನ್ನಿಸದೇ ಇರೋದಿಲ್ಲ. ಇನ್ನು ಅವರ ಚುನಾವಣಾ ಪ್ರಣಾಳಿಕೆ ಕೂಡ ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇದೆ. ಬಾಂಗ್ಲಾದೇಶ ಫಸ್ಟ್ ಅಂತ ಆತ ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಜನಪ್ರಿಯ ಘೋಷಣೆಗಳು ಕೂಡ ಅದರಲ್ಲಿ ಕಾಣ್ತಾ ಇವೆ. ಎಲ್ಲರನ್ನು ಜೊತೆಗೆ ತಗೊಂಡು ಹೋಗೋ ಮಾತಾಡ್ತಾ ಬಡ ಕುಟುಂಬಗಳಿಗೆ ಫ್ಯಾಮಿಲಿ ಕಾರ್ಡ್ ಇಶ್ಯೂ ಮಾಡೋ ಘೋಷಣೆಯನ್ನು ಕೂಡ ತಾರೀಖ್ ಮಾಡಿದ್ದಾರೆ. ಈ ಫ್ಯಾಮಿಲಿ ಕಾರ್ಡ್ ಅನ್ನೋದಿದ್ರೆ ಅವರಿಗೆ ಪ್ರತಿ ತಿಂಗಳು ಒಂದಷ್ಟು ಹಣಕಾಸಿನ ನೆರವು ಸಿಗುತ್ತೆ. ಆ ಮೂಲಕ ಅಲ್ಲಿನ ಜನ ಬದುಕು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಗೆಳೆಯರೆ, ಬಾಂಗ್ಲಾದಲ್ಲಿ ಬದುಕೋದು ಕಷ್ಟ ಅನ್ನೋ ಕಾರಣಕ್ಕೇನೆ ಜನ ಅಲ್ಲಿಂದ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬರೋದು. ಅಲ್ಲೊಂದಷ್ಟು ಉಚಿತ ರೇಷನ್ನು, ಉಚಿತ ಆರೋಗ್ಯ, ಒಂದಷ್ಟು ಆರ್ಥಿಕ ನೆರವು ಸಿಗುತ್ತೆ ಅನ್ನೋದಾದ್ರೆ ಅಲ್ಲಿನ ಜನ ಅದೆಲ್ಲವನ್ನ ಕೊಡೋ ಪಕ್ಷವನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಅಲ್ಲಿನ ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಬಾಂಗ್ಲಾದ ರಾಜಕೀಯ ವಿಶ್ಲೇಷಕರು ಹಾಗೂ ಬುದ್ಧಿವಂತ ಜನಾಂಗ ಏನಿದೆ ಅವರು ಕೂಡ BNP ಕಡೆಗೆ ಹೆಚ್ಚು ವಾಲಿದಂತೆ ಕಾಣ್ತಾ ಇದ್ದಾರೆ. ಯಾಕೆಂದ್ರೆ BNPಗೆ ಆಡಳಿತ ನಡೆಸಿದ ಅನುಭವ ಇದೆ. ಅವರ ಸರ್ಕಾರ ರಚನೆ ಆದ್ರೆ ಭಾರತದ ಜೊತೆಗೆ ಕಿರಿಕಿರೋದಿಲ್ಲ. ಚೈನಾ ಕಡೆಗೆ ಹೆಚ್ಚು ವಾಲೋ ಪರಿಸ್ಥಿತಿ ಬಾರದೇ ಇರಬಹುದು. ಚೈನಾ, ಭಾರತ, ಅಮೆರಿಕ, ರಷ್ಯಾ ಎಲ್ಲರ ಜೊತೆಗೂ ಉತ್ತಮ ಸಂಬಂಧಗಳನ್ನಿಟ್ಟುಕೊಂಡು ಬಾಂಗ್ಲಾದ ಅಭಿವೃದ್ಧಿಯನ್ನ ತಾರೀಖ್ ಗಮನಿಸ್ತಾರೆ ಅನ್ನೋದು ಅಲ್ಲಿನ ಬುದ್ಧಿವಂತ ಜನಾಂಗದ ನಂಬಿಕೆ. ಇನ್ನು ಹಸೀನಾ ಪಕ್ಷದ ಕಾರ್ಯಕರ್ತರಿದಾರಲ್ಲ, ಅವರಿಗೆ ಜಮಾತ್ ಹಾಗೂ NCP ಮೇಲೆ ಸಿಟ್ಟಿದೆ. ಹೀಗಾಗಿ ಅವರು ಕೂಡ ಈ ಬಾರಿ ತಮ್ಮ ಪಕ್ಷ ಇಲ್ಲದೇ ಇದ್ರೂ ಬಾಂಗ್ಲಾದ ಸುಧಾರಣೆಯ ದೃಷ್ಟಿಯಿಂದ BNPನೇ ಅಧಿಕಾರಕ್ಕೆ ಬರಲಿ ಅಂತ ಬಯಸೋ ಸಾಧ್ಯತೆಗಳು ಕೂಡ ಇರುತ್ತವೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು BNPಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಕಾಣ್ತಾ ಇರೋದು ಜಮಾತ್ ಎ ಇಸ್ಲಾಮಿ ಬಾಂಗ್ಲಾದೇಶ. ಗೆಳೆಯರೆ, ಇಲ್ಲಿ ಕೂಡ ಅಯ್ಯೋ ಪಾಪ ಅನ್ಸೋದು ಈ ವಿದ್ಯಾರ್ಥಿ ಮುಖಂಡರು ಮತ್ತು ಜನ್ಜಿಗಳ ಬಗ್ಗೆ. ಹಸೀನಾ ಸರ್ಕಾರದ ವಿರುದ್ಧ ಹೋರಾಟ ಶುರುವಾಯ್ತಲ್ಲ, ಆಗ ಅದು ತುಂಬಾ ಸೆಕ್ಯುಲರ್ ಆಗಿ ಕಾಣ್ತಾ ಇತ್ತು. ಅದರಲ್ಲಿ ಕಮ್ಯುನಿಸ್ಟರು ಇದ್ರು, ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳು ಇದ್ರು, ದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಕೂಡ ಕಾಣಿಸ್ಕೊಂಡ್ರು. ಆದ್ರೆ ಯಾವಾಗಲೇ ಇಸ್ಲಾಮಿಕ್ ಸಂಘಟನೆಗಳು ಕಾಲಿಟ್ವೋ ಸೆಕ್ಯುಲರ್ಗಳ ದನಿ ಕಡಿಮೆ ಆಗ್ತಾ ಹೋಯ್ತು. ಯಾವ ವಿದ್ಯಾರ್ಥಿ ಮುಖಂಡರು ಸೆಕ್ಯುಲರ್ ಅಂತ ಅಷ್ಟು ದಿನ ತೋರಿಸ್ಕೊಳ್ತಾ ಇದ್ರು, ಅವರು ಕೂಡ ಮೂಲಭೂತವಾದಿಗಳ ಜೊತೆ ಕಾಣಿಸ್ಕೊಂಡ್ರು. ಈಗ ಚುನಾವಣೆಗಳು ಘೋಷಣೆ ಆಗಿವೆ ಅಲ್ವಾ, 300 ಸೀಟುಗಳ ಪೈಕಿ ಬಾಂಗ್ಲಾದಲ್ಲಿ ಕ್ರಾಂತಿ ಮಾಡಿದ್ದು ನಾವೇ ಅಂತ ಹೇಳ್ಕೊಳ್ಳೋ ಜನ್ಜಿ ವಿದ್ಯಾರ್ಥಿ ಪಕ್ಷಕ್ಕೆ ಸಿಕ್ಕಿರೋದು ಬರೀ 30 ಸೀಟು ಮಾತ್ರ. ಇನ್ನು NCP ಈಗಲೂ ವಿದ್ಯಾರ್ಥಿಗಳು ಹಾಗೂ ಯುವಕರ ಬೆಂಬಲ ತನಗಿದೆ ಅಂತ ಭಾವಿಸ್ತಾ ಇದೆ. ಆದರೆ ಅಲ್ಲಿ ದೊಡ್ಡ ಮಟ್ಟದ ನಾಯಕತ್ವದ ಕೊರತೆ ಮತ್ತು ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಅವರು ಜಮಾತ್ ಜೊತೆ ದೋಸ್ತಿ ಮಾಡ್ಕೊಂಡಿದ್ದಾರೆ. ಈ ಜಮಾತ್ ವಿದ್ಯಾರ್ಥಿ ಪಕ್ಷದ ಮತದಾರರು ಅಂದ್ರೆ ಯುವ ಮತದಾರರನ್ನ ತನ್ನ ಕಡೆಗೆ ಸೆಳೆದು ಆ ಹೋರಾಟದ ಆಧಾರದ ಮೇಲೆ ಬಾಂಗ್ಲಾದಲ್ಲಿ ತಾನು ಗಟ್ಟಿಯಾಗ್ತಾ ಹೋಗೋ ಲಕ್ಷಣಗಳು ಕಾಣ್ತಾ ಇವೆ. ಜಮಾತ್ ಅನ್ನೋದು 1971 ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ನರಮೇಧಕ್ಕೆ ಕಾರಣ ಆಗಿದ್ದ ಮತಾಂಧ ಸಂಘಟನೆ. ಬಾಂಗ್ಲಾ ಪ್ರತ್ಯೇಕ ದೇಶ ಆಗೋದು ಕೂಡ ಅವರಿಗೆ ಅವತ್ತು ಇಷ್ಟ ಇರಲಿಲ್ಲ. ಅವತ್ತು ಅವರು ಪಾಕಿಸ್ತಾನವನ್ನು ಬೆಂಬಲಿಸಿದ್ರು ಅನ್ನೋ ಆರೋಪವನ್ನು ಹೊತ್ತಿದ್ರು. ಈಗ ಅದೇ ಪಕ್ಷದ ಜೊತೆ ಈ ನವ ಕ್ರಾಂತಿಕಾರಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಜನರೇಷನ್ ನಲ್ಲಿ ಆಗಿರೋ ಬದಲಾವಣೆ. ಬಾಂಗ್ಲಾದಲ್ಲಿ 1971 ನಂತರ ಅಂದರೆ 80-90 ದಶಕದಲ್ಲಿ ಹುಟ್ಟಿದವರಿದಾರಲ್ಲ, ಅವರಿಗೆ ಜಮಾತ್ ಎ ಇಸ್ಲಾಮಿಯ ಇತಿಹಾಸ ಮತ್ತು ಅದರ ಅಸಲಿ ರೂಪದ ಪರಿಚಯ ಇಲ್ಲ. ಅದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿ ಮತೀಯವಾದ ಅನ್ನೋದು ಇತ್ತೀಚೆಗೆ ತುಂಬಾನೇ ಹೆಚ್ಚಾಗಿದೆ. ಅಲ್ಲಿನ ಮದರಸಾಗಳು ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನು ತಲೆಗೆ ತುಂಬಿವೆ. ಜೊತೆಗೆ ಇತ್ತೀಚಿನ ಕೆಲ ಜಾಗತಿಕ ವಿದ್ಯಮಾನಗಳು ಕೂಡ ಯುವಕರನ್ನ ಮತಾಂಧತೆಯತ್ತ ಮುಖ ಮಾಡೋ ಹಾಗೆ ಮಾಡ್ತಾ ಇವೆ. ಅಂಥವರು ಜಮಾತ್ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪಕ್ಷ NCP ಜಮಾತ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕಿರೋ ಕಾರಣಗಳ ಪೈಕಿ ಇದು ಕೂಡ ಬಂತು. ಸೊ ಅಲ್ಲಿನ ಯುವಕರು ಹಾಗೂ ಮತೀಯವಾದದ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇರೋ ಜನರ ಆಯ್ಕೆ ಸಹಜವಾಗಿ ಜಮಾತ್ ಆಗಿರುತ್ತೆ. ಶಫೀಕುರ್ ರೆಹಮಾನ್ ಜಮಾತ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾನೆ. ಹೀಗಾಗಿನೇ ಜಮಾತ್ ಕೂಡ ತನ್ನ ಚುನಾವಣಾ ಪ್ರಚಾರದಲ್ಲಿ ಅಲ್ಲಿನ ಯುವಕರಿಗೆ ಇಷ್ಟ ಆಗೋ ವಿಷಯಗಳನ್ನೇ ಪ್ರಸ್ತಾಪಿಸ್ತಾ ಹೋಗ್ತಾ ಇದೆ. ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಇಸ್ಲಾಮಿಕ್ ಜಮಾತ್
ಜಮಾತನ್ನ ಕಾಪಾಡೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶರಿಯಾ ಕಾನೂನುಗಳನ್ನ ಜಾರಿಗೆ ತರೋ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಅವು ಕೂಡ ಅಲ್ಲಿನ ಒಂದಷ್ಟು ಜನರನ್ನ ಆಕರ್ಷಿಸಲೂಬಹುದು. ಇನ್ನು ಈ ಕೂಟದಲ್ಲಿ 11 ಪಕ್ಷಗಳಿವೆ. ಕೆಲ ಎಡ ಪಕ್ಷಗಳು ಅಂದ್ರೆ ಬಾಂಗ್ಲಾ ಲೇಬರ್ ಪಾರ್ಟಿ, ಡೆವಲಪ್ಮೆಂಟ್ ಪಾರ್ಟಿ ಮುಂತಾದವು ಕೂಡ ಈ ಮತಾಂಧ ಪಕ್ಷದ ಜೊತೆ ಕೈ ಜೋಡಿಸಿವೆ. ಇದಲ್ಲದೆ 3ನೇ ಕೂಟದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಬಾಂಗ್ಲಾದೇಶ್, ಜಾತೀಯ ಪಾರ್ಟಿ ಮುಂತಾದ ಪಕ್ಷಗಳಿವೆ. ಅವುಗಳಿಗೇನು ಅಲ್ಲಿ ದೊಡ್ಡ ಮಟ್ಟದ ನೆಲೆ ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಈ ಬಾರಿಯ ಚುನಾವಣೆ ಕೂಡ ಈ ಹಿಂದಿನಂತೆ 2 ಪಕ್ಷಗಳು ಅಥವಾ 2 ಕೂಟಗಳ ನಡುವಿನ ಚುನಾವಣೆಯಾಗಿ ಕಾಣಿಸ್ಕೊಳ್ತಾ ಇದೆ. BNP ಹಾಗೂ ಜಮಾತ್ ನೇತೃತ್ವದ ಕೂಟದ ನಡುವೆ ಜಿದ್ದಾಜಿದ್ದಿ ಇರುತ್ತೆ. ಇನ್ನು BNP ಆರಿಸಿ ಬಂದರೆ ಭಾರತ ಹಾಗೂ ಬಾಂಗ್ಲಾ ಸಂಬಂಧಗಳು ತುಂಬ ಚೆನ್ನಾಗಿರುತ್ತವೆ ಅಂತ ಅಲ್ಲದೇ ಇದ್ರೂ ಈಗಿರೋದಕ್ಕಿಂತ ಸ್ವಲ್ಪ ಸುಧಾರಣೆ ಅಂತೂ ಆಗತ್ವೆ. ಚುನಾಯಿತ ಸರ್ಕಾರದ ಜೊತೆ ವ್ಯವಹರಿಸೋದು ಭಾರತಕ್ಕೂ ಸುಲಭ ಆಗಬಹುದು. ಇನ್ನು BNP ಅಮೆರಿಕ ಕಡೆಗೆ ಹೆಚ್ಚು ವಾಲಿದ ಪಕ್ಷ. ಹೀಗಾಗಿ ಅದರ ಸ್ವಿಚ್ಚುಗಳು ಭಾರತಕ್ಕೆ ಎಟುಕದೇ ಇರೋದಕ್ಕೆ ಸಾಧ್ಯ ಅಂತೂ ಇಲ್ಲ. ಇನ್ನು ಜಮಾತ್ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರದಂಥದ್ದೇನಾದರೂ ಆದರೆ ಭಾರತ ಬಾಂಗ್ಲಾದೇಶಗಳು ಬಹುಶಃ ಈಗಿರುವ ಹಾಗೆ ಮುಂದುವರಿಬಹುದು. ಇನ್ನು ಜಮಾತ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಬೇರೆಯದ್ದೇ ರೀತಿ ಮಾತಾಡ್ತಾ ಇದೆ. ನಾವು ಆರಿಸಿ ಬಂದರೆ ಬಾಂಗ್ಲಾದ ಎಕಾನಮಿಯನ್ನ 2040ಕ್ಕೆ $2 ಟ್ರಿಲಿಯನ್ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡಿದೆ. ಮಹಿಳೆಯರಿಗೆ 5 ಗಂಟೆಗಳ ಕೆಲಸದ ಅವಧಿಯನ್ನ ಫಿಕ್ಸ್ ಮಾಡೋದಾಗಿ ತಿಳಿಸಿದೆ. ಹಾಗೆ ಅಕ್ಕಪಕ್ಕದ ದೇಶಗಳ ಜೊತೆ ಅಂದ್ರೆ ಭಾರತ, ನೇಪಾಳ, ಭೂತಾನ್, ಶ್ರೀಲಂಕಾ, ಮ್ಯಾನ್ಮಾರ್ ಮುಂತಾದ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೋತೀವಿ ಅಂತ ಕೂಡ ಹೇಳಿದೆ. ಪಾಕಿಸ್ತಾನದ ಹೆಸರನ್ನ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಎತ್ತೋದಕ್ಕೆ ಕೂಡ ಈ ಜಮಾತ್ ಹೋಗಿಲ್ಲ. ಈ ಮೂಲಕ ಪಾಕ್ ಪ್ರೇಮಿ ಪಕ್ಷ ಅನ್ನೋ ಆರೋಪವನ್ನು ತೊಳ್ಕೊಳ್ಳೋ ಪ್ರಯತ್ನವನ್ನ ಜಮಾತ್ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಈಗ ಹತಾಶೆಗೆ ಒಳಗಾಗ್ತಾ ಇರೋದು ಬಾಂಗ್ಲಾದೇಶದಲ್ಲಿನ ಮಹಿಳೆಯರು ಹಾಗೂ ಸೆಕ್ಯುಲರ್ಗಳು. ಕ್ರಾಂತಿ ಅನ್ನೋ ಭ್ರಾಂತಿ ಅಲ್ಲಿನ ಸೆಕ್ಯುಲರ್ ಸರ್ಕಾರವನ್ನ ಕೆಡವಿತು. ಯಾರನ್ನ ಇವರು ಸೆಕ್ಯುಲರ್ಗಳು ಅಂದ್ಕೊಂಡಿದ್ರು ಆ ನಾಯಕರು ಮತಾಂಧರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗೇ ಬಿಟ್ರು. ಪಾಪ ಈಗ ಇವ್ರ ಗತಿ ಏನು? ಬಾಂಗ್ಲಾ ಹೋರಾಟದಲ್ಲಿ ಸಾಕಷ್ಟು ಮಹಿಳೆಯರು ಭಾಗವಹಿಸಿದ್ರು. ಅವರ ಪಾತ್ರ ಕೂಡ ಆ ಹೋರಾಟದಲ್ಲಿ ತುಂಬ ದೊಡ್ಡದಿತ್ತು. ಆದರೆ ಈಗ NCP ಕೇವಲ 2 ಮಹಿಳೆಯರಿಗೆ ಮಾತ್ರ ಟಿಕೆಟ್ ಕೊಟ್ಟಿದೆ. ಇನ್ನು ಜಮಾತ್ ಯಾವ ಮಹಿಳೆಗೂ ಟಿಕೆಟ್ ಕೊಡೋದಿಕ್ಕೆ ಹೋಗಿಲ್ಲ. ಇದು ಮಹಿಳಾ ಹೋರಾಟಗಾರ್ತಿಯರನ್ನ ಕೆರಳಿಸ್ತಾ ಇದೆ. ಅವರು NCPಗೆ ರಾಜೀನಾಮೆ ಎದ್ದು ಹೋಗ್ತಾ ಇದ್ದಾರೆ. ಅಲ್ಲಿ ಇಂಥ ಪ್ರತಿರೋಧ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನಾವು ಕ್ಯಾಬಿನೆಟ್ಟಲ್ಲಿ ಹೆಚ್ಚು ಮಹಿಳೆಯರಿಗೆ ಅವಕಾಶ ಕೊಡ್ತೀವಿ ಅಂತ ಜಮಾತ್ ಹೇಳಿದೆ. ಮಹಿಳೆಯರು ಆರಿಸಿ ಬರದೇ ಇದ್ದರೆ ಕ್ಯಾಬಿನೆಟ್ಗೆ ಎಲ್ಲಿಂದ ಬರ್ತಾರೆ? ಬಹುಶಃ 50 ಮೀಸಲು ಕ್ಷೇತ್ರಗಳಿವೆಯಲ್ಲ, ಅಲ್ಲಿಂದ ನಾಮಿನೇಟ್ ಆದ ಮಹಿಳೆಯರನ್ನು ಮಂತ್ರಿಗಳನ್ನಾಗಿ ಮಾಡಬಹುದು. ಅದು ಕೂಡ ಒಂಥರ ಒಳ್ಳೆಯದೇ. ನಾಮಿನೇಟ್ ಆದವರು ಹೇಳಿದ ಮಾತು ಕೇಳ್ಕೊಂಡಿರ್ತಾರೆ. ಅವರಿಗೆ ಅವರದ್ದೇ ಆದ ಸ್ವಂತಿಕೆ ಇರೋದಿಲ್ಲ. ಹೀಗಾಗಿ ಅದು ಜಮಾತ್ಗೊಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೋ ಏನೋ. ಇದೆಲ್ಲ ಆಗೋದು ಜಮಾತ್ ಆರಿಸಿ ಬಂದು ಅಧಿಕಾರವನ್ನು ಹಿಡಿದ ನಂತರ. ಅಂತೂ ಬಾಂಗ್ಲಾ ಚುನಾವಣೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.